ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿರಿಕರಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದ ಬಂದುಬಿಟ್ಟು ನಿಮಗೆ SBI ಸಿಂಪ್ಲಿ ಕ್ರೆಡಿಟ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಬರುತ್ತೆ. ನಿಮಗೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟ್ರಿ ಮಾಡಿಬಿಟ್ಟು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಐತಲ್ಲ ಅದರಲ್ಲಿ ಟಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮಗೆ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ಗಿಂದ ಒಂದು OTP ಬರುತ್ತೆ. OTPನಲ್ಲಿ ಎಂಟ್ರಿ ಮಾಡಿಬಿಟ್ಟು ಕನ್ಫರ್ಮ್ OTP ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮದರ್ ನೇಮ್ ಮತ್ತು ಇಮೇಲ್ ID ಮತ್ತು ರೆಫರಲ್ ಕೋಡನ್ನು ಸ್ಕಿಪ್ ಮಾಡಿಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಾಕ್ಸನ್ನು ಟಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ನೀವೇನಾದರೂ ಸ್ಯಾಲರಿ ಪರ್ಸನ್ ಆಗಿದ್ದರೆ ಸ್ಯಾಲರಿ ಅಂತ ಸೆಲೆಕ್ಟ್ ಮಾಡಿಕೊಡಿ. ಇಲ್ಲಾಂದರೆ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೀವು ಸ್ಯಾಲರಿ ಅಂತ ಕೊಟ್ಟಿದ್ರೆ ನೀವು ವರ್ಕ್ ಮಾಡುವಂಥ ಕಂಪ್ನಿ ನೇಮ್ನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಅಲ್ಲಿ ನಿಮ್ಮ ಡಿಸಿಗ್ನೇಷನ್ ಕೇಳುತ್ತಲ್ಲ ಇಲ್ಲಿ ಡಿಸಿಗ್ನೇಷನ್ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮಗೆ ಈ ರೀತಿ ನಿಮ್ಮ ಅಡ್ರೆಸ್ ಕೇಳುತ್ತೆ. ನಿಮ್ಮ ಒಂದು ಆಫೀಸ್ ಅಡ್ರೆಸ್ನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮಗೆ ಇಲ್ಲಿ ವಿಡಿಯೋ KYC ಅನ್ನೋದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಒನ್ ಆನ್ಲೈನ್ ಬ್ಯಾಂಕ್ ವೆರಿಫಿಕೇಷನ್ ಐತಲ್ಲ ಇದನ್ನು ಟಿಕ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಕೊಡಿ. ಕೊಟ್ಟರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ನೀವು ಡಿಜಿಲಾಕರ್ ಮುಖಾಂತರ ನಿಮ್ಮ ಒಂದು KYC ಡಾಕ್ಯುಮೆಂಟ್ಸ್ ಅನ್ನೋದು ಸಬ್ಮಿಟ್ ಆಗಬೇಕಾಗುತ್ತದೆ. ಇಲ್ಲಿ ಕಂಟಿನ್ಯೂ ಡಿಜಿಲಾಕರ್ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಅದು ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕ್ಯಾಪ್ಚಾ ಇರುತ್ತಲ್ಲ ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಕೊಟ್ಟರೆ ಒಂದು OTP ರಿಸೀವ್ ಆಗುತ್ತೆ. ಆ OTPನಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಪಿನ್ ಕೋಡ್ ಕೊಟ್ಟಿದ್ದರೆ ಪಿನ್ ಕೋಡ್ ಹಾಕಿ. ನೀವೇನಾದರೂ ಪಿನ್ ಕೋಡ್ ಮರೆತು ಹೋಗಿದ್ರೆ ಡಿಜಿಲಾಕರ್ದು ಇಲ್ಲಿ ಫರ್ಗೆಟ್ನ ಕೊಟ್ಬಿಟ್ಟು ಪಿನ್ ಕೋಡ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮಗೆ ಈ ರೀತಿ ಪರ್ಮಿಷನ್ ಕೊಡೋದೇ ಇದನ್ನು ಹಲೋ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಕಾರ್ಡ್ ಅನ್ನೋದು ಶೋ ಆಗುತ್ತೆ. ನಿಮಗೆ ನಿಮ್ಮ ಒಂದು ಕಾರ್ಡ್ನ CVV ನಂಬರ್ ಕಾರ್ಡ್ ನಂಬರ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಾವು ಒಂದ್ಸತಿ ರೀಡ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ನಾವು ಅಂದರೆ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ನೀವು ಸೆಲ್ಫಿಯನ್ನು ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಕೊಟ್ಟರೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಫಸ್ಟ್ ನಿಮಗೆ ಬ್ಯಾಂಕ್ ಕಡೆಯಿಂದ ₹1 ಕ್ರೆಡಿಟ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ನೀವು ಆ ಒಂದು ₹1 ಅನ್ನೋದು ಮತ್ತೆ ರಿಟರ್ನ್ ಅನ್ನೋದು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟ್ ವಿತ್ ಪಾರ್ಟ್ 1 ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಎಂಟ್ರಿ ಮಾಡಿ. ನೀವು ಯಾವುದೇ ಅಕೌಂಟ್ ಹೊಂದಿರಲಿ ಆ ಒಂದು ಬ್ಯಾಂಕ್ ಡೀಟೇಲ್ಸ್ನಾಗಿ SBI ಆಗಲಿ ಇಲ್ಲ ಕೋಟಕ್ ಕರ್ನಾಟಕ ಬ್ಯಾಂಕ್ ಯಾವುದೇ ಒಂದು ಇರಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ನೀವು ಯೂಸ್ ಮಾಡೋದು. ಇಲ್ಲಿ ನೇಮ್ ಹಾಕ್ಬಿಟ್ಟು ಇಲ್ಲಿ ಅಕೌಂಟ್ ನಂಬರ್ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ಗೆ ಒಂದು ₹1 ಅನ್ನೋದು ಬರುತ್ತೆ. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಟು ಪೇ ಅದನ್ನು ಕ್ಲಿಕ್ ಮಾಡಿ. ಆ ಒಂದು ₹1 ಅನ್ನೋದು ರಿಟರ್ನ್ ಪೇ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ UPIನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ UPI ID ಎಂಟ್ರಿ ಮಾಡಬೇಕಾಗುತ್ತೆ. ಫೋನ್ಪೇಯಲ್ಲಿ ಇರುತ್ತೆ. ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿ. ನೀವು ಅಕೌಂಟ್ ಓಪನ್ ಮಾಡಿದ್ರೆ QR ಕೋಡ್ ಕೆಳಗಡೆ ಇರುತ್ತೆ UPI ID. ಆ UPI IDನಲ್ಲಿ ಎಂಟ್ರಿ ಮಾಡಿಬಿಟ್ಟು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋನ್ಪೇಗೆ ಅನ್ನೋದು ಈ ರೀತಿ ನೋಟಿಫಿಕೇಷನ್ ಬರುತ್ತೆ. ಫೋನ್ಪೇ ಬೆಲ್ ಸಿಂಬಲ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿದ್ರೆ ನೋಟಿಫಿಕೇಷನ್ ಈ ರೀತಿ ಬರುತ್ತೆ. ಪೇ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಕ್ಸಸ್ಫುಲ್ಲಾಗಿ ₹1 ಅನ್ನೋದು ಪೇ ಮಾಡಿದ್ರೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಕಾರ್ಡ್ ಅನ್ನೋದು ಈ ರೀತಿ ಶೋ ಆಗುತ್ತೆ. ನೀವು ಈ ಒಂದು ಕಾರ್ಡನ್ನ ಆ್ಯಕ್ಟಿವ್ ಮಾಡಬೇಕಾಗುತ್ತೆ. ಇಲ್ಲಿ ಆ್ಯಕ್ಟಿವ್ ಕಾರ್ಡ್ ಯೂಸಿಂಗ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಡೊಮೆಸ್ಟಿಕ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆನ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ.
ಕೊಟ್ಟರೆ ನಿಮಗೆ ಕಾರ್ಡ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಆ್ಯಕ್ಟಿವ್ ಆಗುತ್ತೆ. ಈ ಒಂದು ಕಾರ್ಡ್ ನೀವು ಆನ್ಲೈನಲ್ಲಿ ಯೂಸ್ ಮಾಡ್ಕೋಬೋದು. ನಿಮಗೆ ಫಿಸಿಕಲ್ ಕಾರ್ಡ್ ಅನ್ನೋದು ವಿತಿನ್ 1 ವೀಕ್ ಒಳಗಡೆ ಕಾರ್ಡ್ ಅನ್ನೋದು ರಿಸೀವ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.